ವಿಜಯಪುರ ಜಿಲ್ಲೆ ಮುಧೋಳ ನಾಯಿಗಳು ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಅಪರಾಧ ಪ್ರಕರಣಗಳ ತನಿಖೆಗೆ ಬಳಸಿಕೊಳ್ಳಲಾಗ್ತಾ ಇತ್ತು. ಈ ನಾಯಿಗಳು ಇದೀಗ ಭಾರತೀಯ ಸೇನೆಗೂ ಆಯ್ಕೆ ಆಗಿದೆ. ಇದು ವಿಜಯಪುರ ಬಾಗಲಕೋಟೆ ಜಿಲ್ಲೆಯ ಹಿರಿಮೆ ಹೆಚ್ಚಿಸಿದೆ. ಈ ತಳಿಯ ನಾಯಿಗಳ ಮೇಲೆ ವಿಜಯಪುರದ ಪ್ರಾಣೇಶ್ ಜಹಗೀದಾರ್ ಅವರು ಕಳೆದ 25 ವರ್ಷಗಳಿಂದ ಸಂಶೋಧನೆ ನಡೆಸ್ತಾ ಇದ್ದು, ಇವುಗಳ ಆಹಾರ ಪದ್ಧತಿ, ವೇಗ, ಬೆಳವಣಿಗೆ ಬಗ್ಗೆ ಸಾಕಷ್ಟು ಮಾಹಿತಿ ಕಲೆ ಹಾಕಿ ಜಿಲ್ಲೆಯ ಜನರಿಗೆ ಈ ನಾಯಿಗಳ ವಿಶೇಷತೆ ಬಗ್ಗೆ ತಿಳಿಸ್ತಾ ಇದ್ದಾರೆ. ಪ್ರಾಣೇಶ್ ಜಹಗೀದಾರರ ಕಾರ್ಯ ಮತ್ತು ಜಿಲ್ಲೆಯ ಕೀರ್ತಿ ಹೆಚ್ಚಿಸುವಲ್ಲಿ ಮುಧೋಳ ನಾಯಿಗಳ ಪಾತ್ರದ ಬಗ್ಗೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹವಾಗುಣಕ್ಕೆ ನಮ್ಮ ಒಂದು ವಾತಾವರಣಕ್ಕೆ ಹೊಂದಿಕೊಂಡು ಎಷ್ಟು ಕಡಿಮೆ ಆಹಾರ ಕೊಟ್ಟರು ಕೂಡ ಹೆಚ್ಚು ದುಡಿಯುವಂಥ ಶಕ್ತಿ ಕೂಡ ಇದಕ್ಕಿದೆ. ಇದರಿಂದ ಒಳ್ಳೆ ಸೂಕ್ತವಾದಂಥ ತಳಿ ಇದು. ಇದಕ್ಕೆ ಒಳ್ಳೆ ತರಬೇತಿ ಕೊಟ್ಟು ಇವತ್ತಿನ ದಿವಸ ಸೇನೆಗೆ ಸೇರುವಂಥದ್ದಿದೆ. ಜಗತ್ತಿನಲ್ಲಿ ಏನು ಈ ಶ್ವಾನ ತಜ್ಞರಿದ್ದಾರೆ ಅವರೆಲ್ಲರಿಗಂತೂ ಒಪ್ಪಿಕೊಂಡಂಥ ಮಾತು ಏನಪ್ಪಾ ಅಂದರೆ ಇದೊಂದು ಉತ್ಕೃಷ್ಟವಾದಂಥ ದೇಶೀಯ ತಳಿ. ಈ ತಳಿಗೆ ಇವತ್ತಿನ ದಿವಸ ಮಾರುಕಟ್ಟೆಯಲ್ಲಿ ಕೂಡ ಒಳ್ಳೆ ಬೆಲೆ ಬಂದಿದೆ. ದೇಶದ ಹೆಮ್ಮೆ ತಳಿಯಾಗಿರುವಂಥ ಮುಧೋಳ ನಾಯಿ, ಈ ನಾಯಿಗೆ ಬಹುಶಃ 92-93ನೇ ಸಾಲಿನಲ್ಲಿ ಸಂಶೋಧನೆಯನ್ನು ಆರಂಭಿಸಿದಂಥ ಡಾಕ್ಟರ್ ಪ್ರಾಣೇಶ್ ಜಹಗೀದಾರ್ ಅವರು ಖ್ಯಾತ ಪಶುವೈದ್ಯರು. ಪ್ರತಿ ಮನೆಗೆ ಹಳ್ಳಿಗೆ ಹೋಗಿ ಇದರ ಪ್ರಚಾರ ಮಾಡುವಂಥದ್ದು ಮತ್ತು ಅದನ್ನು ಹೊರತರುವಂಥ ಕೆಲಸವನ್ನು ಮಾಡಿದ್ರು ಅಂತ ಹೇಳಿ ಒಂದ್ ಕಡೆಗೆ ಹೇಳಬಯಸ್ತಾ ಇದ್ದೀನಿ. ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕು.